ನಮಸ್ತೆ ಎಲ್ಲರಿಗೂ. ಇವತ್ತು ಸೋಲಾರ್ ಪ್ಲಾಂಟ್ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಇದು ರೋಟೋಮ್ಯಾಗ್ ಸೋಲಾರ್ ಕಂಪನಿಯವ್ರದ್ದು. ತುಂಬ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಥರ ಮೋಡ ಇದ್ದ ವಾತಾವರಣದಲ್ಲೂ ಸಹಿತ ಮಟ್ಟಕ್ಕೆ ನೀರನ್ನು ಸಪ್ಲೈ ಮಾಡುತ್ತೆ. 4 ಎಕರೆಗೆ ಅಟ್ ಎ ಟೈಮ್ ನಾವು ತೆಂಗಿನ ತೋಟಕ್ಕೆ ನೀರನ್ನು ಹಾಯಿಸ್ತಾ ಇದ್ದೇವೆ. ಇದು 7.5 HP ರೋಟೋಮ್ಯಾಗ್ ಸೋಲಾರ್ ಸಿಸ್ಟಮ್. ಬೆಳಗಿನ ಸ್ವಲ್ಪ ಬೆಳಕಿದ್ದರೆ ಸಾಕು, ಅದಕ್ಕೇನು ಬಿಸಿಲು ಬರಬೇಕಂತಿಲ್ಲ. ಎಲ್ಲ ಗಿಡಗಳಿಗೆ ಈ ಮಟ್ಟದ ನೀರಿನ ಪೂರೈಕೆಯನ್ನು ಮಾಡುತ್ತೆ. ಬೆಳಗ್ಗೆ ಒಂದು 6:45ಗೆ ಶುರುವಾದರೆ ಸಂಜೆ 6 ಗಂಟೆಯವರೆಗೆ ಈ ಫೋರ್ಸ್ನ ನೀರನ್ನು ನಾವು ತೆಗೆದುಕೋಬೋದು. ಇದಕ್ಕೂ ಹೆಚ್ಚಿನ ಫೋರ್ಸ್ ಬರುತ್ತೆ ಮಧ್ಯಾಹ್ನ ಆದಂತೆ. ಆದರೆ ಬೆಳಗಿನ ಸಮಯದಲ್ಲೇ ಈ ರೀತಿ ಬರೋದನ್ನು ನಾವು ಕಾಣ್ಬೋದು. ನೀವೆಲ್ಲ ನೋಡ್ತಾ ಇದ್ದಿದ್ದೀರಿ, ಸೂರ್ಯನ ಜಳ ಇಷ್ಟೇ ಇರತಕ್ಕಂಥದ್ದು. ಆದರೂ ಈ ಮಟ್ಟದ ಫೋರ್ಸನ್ನು ನಾವು ಈ ನೀರಿನಲ್ಲಿ ಕಾಣ್ಬೋದು. ಸೊ ಇದಕ್ಕೂ ಹೆಚ್ಚಿನ ಫೋರ್ಸ್ನಲ್ಲಿ ಇದು ನೀರನ್ನು ಸಪ್ಲೈ ಮಾಡುತ್ತೆ. ಮತ್ತು ಒಳ್ಳೆ ಚೆನ್ನಾಗಿ ಕರೆಂಟನ್ನು ಈ ಪ್ಲೇಟ್ಗಳು ಜನ್ರೇಟ್ ಮಾಡುತ್ತೆ. ಸೊ ನನಗನ್ಸುತ್ತೆ ರೈತರಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು, ಬಹಳ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು. ಫೀಸ್ ಹೋಯಿತು ಅಥವಾ ಲೈನ್ ಟ್ರಬಲ್ ಆಯಿತು ಅಥವಾ ಮೋಟ್ರ್ ಸುಡ್ತು, ಅದು ಯಾವುದೇ ರೀತಿಯ ಸಮಸ್ಯೆ ಇದರಲ್ಲಿ ನಮಗೆ ಕಂಡುಬರಲ್ಲ. ಸೊ ಟೋಟಲಿ 7.5 HP-ಗೆ 13 ಸೋಲಾರ್ ಪ್ಯಾನಲ್ಗಳನ್ನು ಬಳಕೆ ಮಾಡಿದ್ದಾರೆ. ಒಳ್ಳೆ ಸಪ್ಲೈ ಮಾಡುತ್ತೆ. ಇದು DC ಮೋಟಾರ್. ಸೊ DC ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ ಅಂಥೇಳಿ ಅವರು ಹೇಳ್ತಾರೆ. ಸೊ ಇದು ಅದರ ಮೋಟರ್ ಸ್ಟಾರ್ಟರ್ ಸಿಂಪ್ಲಿ ಇದೆ. ಇಲ್ಲಿ ಸೋಲಾರ್ ಪಂಪ್ ಕಂಟ್ರೋಲರ್ ವಿತ್ MPPT ಅಂಥೇಳಿ. ಸೊ ಇದರಲ್ಲಿ ಎಷ್ಟು ವೋಲ್ಟೇಜ್ ಜನ್ರೇಟ್ ಆಗ್ತಾ ಇದೆ ಮತ್ತು ಇದು ಇರ್ತಕ್ಕಂತಹ ಸ್ಥಳ ಯಾವುದು ಅಂತ. ಇವಾಗ 6750 ವ್ಯಾಟ್ ಜನ್ರೇಟ್ ಆಗ್ತಾ ಇದೆ. ಸೊ ಮ್ಯಾಕ್ಸಿಮಮ್ 7650 ಇದೆ. ಬಟ್ ಒಳ್ಳೆ ಕರೆಂಟನ್ನು ಜನ್ರೇಟ್ ಮಾಡಿ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದು 10 amps ತಗೊಳ್ತಾ ಇದೆ. ಹಾಗೆ ವ್ಯಾಟ್ ತೋರಿಸ್ತಾ ಇದೆ, ಎಷ್ಟು HP ಮತ್ತು ಫ್ರೀಕ್ವೆನ್ಸಿ ಏನು. ಈಗ ಬರ್ತಾ ಇರ್ತಕ್ಕಂಥದ್ದು 555 ವೋಲ್ಟ್ ಬರ್ತಾ ಇದೆ. ತುಂಬ ಪವರ್ಫುಲ್ ಆಗಿರ್ತಕ್ಕಂತಹ ಸಿಸ್ಟಮ್ ಇದಾಗಿದೆ. ರೋಟೋಮ್ಯಾಗ್ ಮತ್ತು ಶಕ್ತಿ ಪಂಪ್ ಎರಡೂ ಸಹಿತ ಸಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ನನಗನ್ಸಿದ್ದಂಗೆ ನಮ್ಗೆ ಹಾಕಿರ್ತಕ್ಕಂಥ ಈ ರೋಟೋಮ್ಯಾಗ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ರೋಟೋಮ್ಯಾಗ್ ಅಟ್ ಎ ಟೈಮ್ ಇಡೀ 4 ಎಕರೆ ಬೌಂಡ್ರಿಗೆ ನೀರನ್ನು ಸಪ್ಲೈ ಮಾಡ್ತಾ ಇದೆ. ಇನ್ನು ಅದರ ಪ್ರೆಷರ್ ಹೆಚ್ಚಾಗಿರೋದ್ರಿಂದ ಹೊರಗಡೆ ಒಂದೆರಡು ಲ್ಯಾಟರ್ಗಳನ್ನು ಓಪನ್ ಮಾಡಿದ್ದೀವಿ. ಸೊ ಒಳ್ಳೆ ಸಿಸ್ಟಮ್. ಧನ್ಯವಾದಗಳು.